ಬೆನ್ನಲ್ಲೇ ಜೂನ್ 12ನೇ ತಾರೀಕು ವಿಶೇಷ ಸಚಿವ ಸಂಪುಟ ಸಭೆ ಇದೆ. ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲೇ ಹೈ ವೋಲ್ಟೇಜ್ ಮೀಟಿಂಗ್ ಇದೆ. ಜೂನ್ 12ನೇ ತಾರೀಕು ವಿಶೇಷ ಸಚಿವ ಸಂಪುಟ ಸಭೆ. ಇವತ್ತು ಜೂನ್ 10ನೇ ತಾರೀಕು, ಇನ್ನೆರಡು ದಿನ ಬಿಟ್ಟು ಸಿದ್ದರಾಮಯ್ಯನವರ ಒಂದು ತೀರ್ಮಾನ ಏನಾಗ್ಬೋದು, ಅವರಿಗೆ ಸಚಿವರುಗಳು ಏನು ಉತ್ತರಗಳನ್ನು ಕೊಡ್ತಾರೆ, ಒಂದು ಕಡೆ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು ಏನು, ಆಲ್ರೆಡಿ ಒಂದು ಕಡೆ ರಿಪೋರ್ಟ್ ಕಾರ್ಡ್ ಕೂಡ ಆಲ್ರೆಡಿ ಹೈಕಮಾಂಡ್ ತರಿಸ್ಕೊಂಡಿದೆ ರಾಜ್ಯದ ಬೆಳವಣಿಗೆಗಳ ಬಗ್ಗೆ. ಯಾವ್ಯಾವ ಸಚಿವರುಗಳು ಅವರ ಕಾರ್ಯವೈಖರಿ ಏನು, ಅವರವರ ಕ್ಷೇತ್ರದಲ್ಲಿ ಎಷ್ಟು ಕೆಲಸ ಮಾಡಿದ್ದಾರೆ, ಅವರವರ ಇಲಾಖೆಯಲ್ಲಿ ಏನೇನೆಲ್ಲ ಕೆಲಸ ಮಾಡಿದ್ದಾರೆ, ಮತ್ತು ಪಕ್ಷಕ್ಕೆ ಡ್ಯಾಮೇಜ್ ಆಗುವ ನಿಟ್ಟಿನಲ್ಲಿ ಯಾವ ಸಚಿವರು ನಡ್ಕೊಂಡಿದ್ದಾರೆ, ಅದರ ಬೆನ್ನಲ್ಲೇ ಅನೇಕ ಹಿರಿಯ ಶಾಸಕರು ಕಾಂಗ್ರೆಸ್ ಪಕ್ಷದಲ್ಲಿ ಚಾತಕ ಪಕ್ಷಿಯಂತೆ ಕಾಯ್ತಾ ಇದ್ದಾರೆ. ನಮಗೊಂದು ಅವಕಾಶ ಕೊಡಿ, ನಾವು ಕೂಡ ಕಾಂಗ್ರೆಸ್ ಪಕ್ಷ ಗೆಲ್ಲಲಿಕ್ಕೆ ಕಾರಣಕರ್ತರಾಗಿದ್ದೀವಿ ಅಂತ. ಹಾಗಾಗಿ ಸಾಕಷ್ಟು ಸಿದ್ದರಾಮಯ್ಯನವರ ಹೆಗಲ ಮೇಲೆ ಜವಾಬ್ದಾರಿಗಳಿದ್ದಾವೆ. ಜಾತಿ ಗಣತಿ ವರದಿ ಜಾರಿ ವಿಳಂಬಕ್ಕೆ ವರಿಷ್ಠರು ಒಂದು ಕಡೆ ಗರಂ ಆಗಿದ್ದಾರೆ. ಕರ್ನಾಟಕದಲ್ಲಿ ಜಾತಿ ಗಣತಿ ವರದಿ ಜಾರಿ ಯಾಕೆ ತಡ ಆಗ್ತಾ ಇದೆ? ರಾಜ್ಯ ಕೈ ನಾಯಕರ ಮೇಲೆ ಈಗ ಹೈಕಮಾಂಡ್ ಗರಂ ಆಗ್ತಾ ಇದೆ. ಇನ್ನು ಕೂಡಲೇ ಸಚಿವ ಸಂಪುಟ ಸಭೆಯನ್ನು ಕರೆದು ಚರ್ಚೆ ಮಾಡಿ ಅಂತ ಹೈಕಮಾಂಡ್ ಸಿದ್ದರಾಮಯ್ಯನವರಿಗೆ ಸೂಚನೆ ಕೊಟ್ಟಿದ್ದಾರೆ. ಅಂತಿಮ ನಿರ್ಧಾರಕ್ಕೆ ಬರಲಿಕ್ಕೆ ರಾಹುಲ್ ಗಾಂಧಿ ಈಗ ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಈಗ ಮೊನ್ನೆ ಕೇಂದ್ರ ಬಿಜೆಪಿ ನಾಯಕರುಗಳೇ ಒಂದಿಷ್ಟು ಸಭೆಗಳನ್ನು ಮಾಡಿದ್ರು. ಅಲ್ಲಿ ಸಂಸತ್ ಭವನದಲ್ಲಿ ಚರ್ಚೆ ಆಯಿತು. ಯಾಕಂದರೆ ಯಾವುದೇ ರಾಜ್ಯ ಜಾತಿ ಗಣತಿ ಜೊತೆಗೆ ಜನಗಣತಿ ಮಾಡೋದು ಬೇಡ, ಕೇಂದ್ರವೇ ಮಾಡುತ್ತೆ ಅಂತ ಒಂದು ಸೂಚನೆಯನ್ನು ಕೊಟ್ಟಿತ್ತು. ಸಿದ್ದರಾಮಯ್ಯನವರು ತಯಾರಿ ಇದ್ದರು ಅಂದರೆ ಒಂದು ಜಾತಿ ಗಣತಿ ಏನು ಕಾಂತರಾಜು ವರದಿಯನ್ನು ಮಂಡನೆ ಮಾಡಲಿಕ್ಕೆ ತಯಾರಿದ್ರು. ಬಟ್ ಅದು ಯಾಕೋ ಈಗ ತಡೆ ಆಗಿದೆ.